ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಗಾಯತ್ರಿ ಟಿಫನ್ ರೂಮ್ಗೆ ಬಂದಿದ್ದೀನಿ. ಗಾಯತ್ರಿ ಟಿಫನ್ ರೂಮ್ ಅಂದರೆ ಗೊತ್ತು, ರೆಸಿಪಿಗೋಸ್ಕರನೇ ಅಂತಾನೆ. ಸೊ ಶ್ರೀಕೃಷ್ಣ ಉಡುಪ ಅವರು ಅದ್ಭುತವಾಗಿರೋಂಥ ರೆಸಿಪಿಗಳನ್ನ ಮಾಡಿಕೊಡ್ತಾರೆ. ಇವತ್ತು ಇನ್ನೂ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಅಂದರೆ ಯೂಶ್ವಲಿ ನಾವು ಇಡ್ಲಿ ಅಂದಾಗ, ದೋಸೆ ಅಂದಾಗ ಸೊ ಅದ್ರ ಮೇಲೆ ಪುಡಿ ಹಾಕ್ತಾರೆ ಗೊತ್ತಾ. ಸೊ ಅದು ಬಹಳನೇ ಸಕ್ಕತ್ತಾಗಿರುತ್ತೆ. ಅದನ್ನು ಹೇಗೆ ಮಾಡ್ತಾರೆ ಅನ್ನೋದು ಒಂದು ಕುತೂಹಲ ನಮ್ಮಲ್ಲಿತ್ತು. ಅಂದರೆ ಚಟ್ನಿ ಪುಡಿನೂ ಅಂತಲೂ ಅದನ್ನು ಕರಿಬೋದು, ಪುಡಿ ಇಡ್ಲಿ ಅಂತಾರೆ, ಪುಡಿ ದೋಸೆ ಅಂತಾರೆ. ಸೊ ಈ ರೀತಿ ಪುಡಿಗಳನ್ನ ಬಳಸ್ತಾರೆ. ಅದು ಹೇಗೆ ಮಾಡ್ತಾರೆ ಅನ್ನೋಂಥ ಕುತೂಹಲ ನಮಗಿತ್ತು. ಸೊ ಅದನ್ನು ತೋರಿಸ್ತೀವಿ ಅಂತಾದರೂ ಕೃಷ್ಣ ಉಡುಪ ಅವರು. ರೆಸಿಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ರೆಸಿಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ತೆ. ನಮಸ್ಕಾರ. ಹಾಂ ಸರ್. ಸೊ ಇವತ್ತು ಯಾವ ರೆಸಿಪಿ ಕೃಷ್ಣ ಉಡುಪ ಅವ್ರ ಕಡೆಯಿಂದ? ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಳೋ ಚಟ್ನಿ ಪುಡಿ, ಮಲ್ಟಿಪರ್ಪಸ್ಸು ಅಥೆಂಟಿಕ್ ಕಡಲೆಬೇಳೆ ಚಟ್ನಿ ಪುಡಿ ಮಾಡುವ ವಿಧಾನವನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಓಕೆ. ದೋಸೆಗೆ, ಇಡ್ಲಿಗೆ, ಚಪಾತಿಗೆ ಆರಾಮಾಗಿ ಹಾಕ್ಕೊಂಡು ಸರ್ವ್ ಮಾಡ್ಕೊಬೋದು. ಆ ಒಂದು ರೆಸಿಪಿ ಅಂದರೆ ಈ ಪುಡಿ ಇಡ್ಲಿ ಅಂತ ಮಾಡ್ತಾರಲ್ಲ, ಹೌದು, ಆ ರೀತಿ. ಆ ಇಡ್ಲಿಗೂ ಇದೇ ಪುಡಿಯನ್ನು ಬಳಸಿ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಬೋದು. ಅದೇ ಪುಡಿ ಇಡ್ಲಿ, ಓಕೆ, ಅದರದ್ದೇ ಚಟ್ನಿ ಪುಡಿ. ಓಕೆ. ಅದನ್ನು ಇವತ್ತು ಮಾಡೋದು ತೋರಿಸ್ತಾ ಇದ್ದೀನಿ. ಸೂಪರ್ ಸರ್. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳೋದಾದರೆ, 1 ಲೋಟ ಕಡಲೆ ಬೇಳೆ, 1 ಲೋಟ ಬೆಂಗಾಲ್ ಗ್ರಾಮ್, ಅರ್ಧ ಲೋಟ ಉದ್ದಿನ ಬೇಳೆ, ಓಕೆ, ಉರುದ್ ದಾಲ್, ಆಮೇಲೆ ಬ್ಯಾಡಗಿ ಮೆಣಸಿನಕಾಯಿ, ಬ್ಯಾಡಗಿ ಚಿಲ್ಲೀಸ್, ಓಕೆ, ಕರಿಬೇವಿನ ಸೊಪ್ಪು 1/4 ಮುಷ್ಟಿ, ಕರಿ ಲೀವ್ಸ್, ಓಕೆ, ಆಮೇಲೆ ಕೊಬ್ಬರಿ ಪೌಡ್ರು, ಓಕೆ, ಡ್ರೈಡ್ ಕೊಕೊನಟ್ ಪೌಡರ್, ಆಮೇಲೆ ಹುಣಸೆ ಹಣ್ಣು ಟ್ಯಾಮರಿಂಡ್, ಆಮೇಲೆ ಬೆಲ್ಲ ಒಂದು ಚಿಕ್ಕ ಪೀಸು, ಜಾಗ್ರಿ, ಮತ್ತು ಹಿಂಗು ಆಸಫೋಟಿನ, ಓಕೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್. ಈಗ ಮಾಡುವ ವಿಧಾನ. ಓಕೆ. ಬಾಣಲಿಗೆ ಸ್ವಲ್ಪ ಎಣ್ಣೆ, ಓಕೆ, ಒಂದು 2-3 ಸ್ಪೂನ್ ಆಗೋಷ್ಟು ಅಷ್ಟೇ ಸಾಕಾಗುತ್ತೆ. ಜಾಸ್ತಿ ಹಾಕ್ಕೊಂಡ್ರೆ ಚಟ್ನಿ ಪುಡಿ ಎಲ್ಲ ಮುದ್ದೆ ಆಗುತ್ತೆ. ಓಕೆ. ಈಗ ಬಾಣಲಿಗೆ ಉದ್ದಿನ ಬೇಳೆ, ಓಕೆ, ಅಂದರೆ ಪ್ರತಿಯೊಂದು ಪದಾರ್ಥನೂ ಹುರ್ಕೋಬೇಕಾ? ಹಾಂ, ಹುರ್ಕೋಬೇಕಾಗುತ್ತೆ. ಉದ್ದಿನ ಬೇಳೆ ಸ್ವಲ್ಪ ರೋಸ್ಟ್ ಆದ ತಕ್ಷಣ ಅದಕ್ಕೆ ಕಡಲೆಬೇಳೆನ ಸೇರಿಸ್ಕೋಬೇಕು. ಈಗ ಇದಕ್ಕೆ ಕಡಲೆಬೇಳೆ, ಕಡಲೆಬೇಳೆ ಹಾಕಿದ ಮೇಲೆ ಸುಮಾರು ಒಂದು 3ರಿಂದ 4 ನಿಮಿಷಗಳ ಕಾಲ ಇದನ್ನು ಹೀಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಓಕೆ. ಕಡಲೆಬೇಳೆ ಕೂಡ ರೋಸ್ಟ್ ಆಗ್ತಾ ಉಂಟು. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು, ಓಕೆ, ಬ್ಯಾಡಗಿ ಮೆಣಸಿನಕಾಯಿ, ಓಕೆ, ಇದಕ್ಕೆ ಈಗ 1 ಸ್ಪೂನು ಹಿಂಗು, ಓಕೆ, ಕೊನೆಯದಾಗಿ ಕೊಬ್ಬರಿ ಪೌಡ್ರು. ಓಕೆ. ಕೊಬ್ಬರಿನೇ ಬಳಸಬೇಕಾ ಅಥವಾ ಕಾಯಿ ತುರಿ ಹಾಕೋಂಗಿಲ್ಲ, ಅದು ಕಾಯಿ ತುರಿ ಹಸಿ ಇರುತ್ತೆ. ಓಕೆ. ಕೊಬ್ಬರಿ ಅಥವಾ ಕೊಬ್ಬರಿ ತುರಿ ಅಥವಾ ಕೊಬ್ಬರಿ ಪೌಡ್ರು, ಇವು 3ರಲ್ಲಿ ಯಾವ್ದು ಬೇಕಾದ್ರೂ ಬಳಸ್ಬೋದು. ಈಗ ಒಲೆ ಆಫ್ ಮಾಡ್ಕೊಂಡ್ಬಿಡೋಣ. ಒಲೆ ಆಫ್ ಮಾಡಿ ಒಂದು 5 ನಿಮಿಷ ಇದನ್ನು ಹಾಗೆ ಆರಲಿಕ್ಕೆ ಬಿಡಬೇಕು. ಓಕೆ. ಇದು ಆರಿದೆ. ಈಗ ಮಿಕ್ಸಿ ಜಾರಿಗೆ ಹಾಕೋಣ. ಅಂದರೆ ಇಷ್ಟನ್ನು ರುಬ್ಕೋಬೇಕಾಗುತ್ತೆ? ಹೌದು, ನೈಸಾಗೆ ಪೌಡ್ರ್ ಮಾಡ್ಕೋಬೇಕು. ಇದಕ್ಕೆ
ಚೂರು ಚೂರೇ ಹುಣಸೆ ಹಣ್ಣು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕೋಬೇಕು. ಒಂದೇ ಸತಿ ಹಾಕ್ಕೊಂಡ್ರೆ ಅದು ಗಂಟು ಆಗುತ್ತೆ. ಓಕೆ. ಚಿಕ್ಕ ಪೀಸು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು. ಓಕೆ. ಇವತ್ತಿನ ಎಪಿಸೋಡಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಬಳಸಿ ಚಟ್ನಿ ಪುಡಿ, ಅಥೆಂಟಿಕ್ ಟ್ರೆಡಿಷ್ನಲ್ ಸ್ಟೈಲ್ ಚಟ್ನಿ ಪುಡಿಯನ್ನು ತಿಳಿಸಿಕೊಟ್ಟಿದ್ದೀನಿ. ಜೀರಿಗೆ, ಮೆಂತೆ, ಕಾಳುಮೆಣಸು, ಧನಿಯಾ ಇದು ಯಾವುದೂ ಹಾಕೋ ಅವಶ್ಯಕತೆ ಇಲ್ಲ. ಬ್ಯಾಡಗಿ, ಕಡಲೆಬೇಳೆ, ಉದ್ದಿನಬೇಳೆ, ಹುಣಸೆ ಹಣ್ಣು, ಕರಿಬೇವಿನ ಸೊಪ್ಪು ಇದಿಷ್ಟು ಇದಕ್ಕೆ ಫ್ಲೇವರನ್ನು ಕೊಡುತ್ತೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ ಇಡ್ಲಿ, ಚಪಾತಿ, ದೋಸೆ ಜೊತೆ ಸರ್ವ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್.